ನಮಸ್ತೆ ಎಲ್ರಿಗೂ ಫುಡೀಸ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಳೆಗಾಲ ಜೋರಾಗಿ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಜೊತೆಗೆ ಮಳೆಗಾಲದ ಜೊತೆ ಸ್ಪೆಷಲ್ ಗಿಫ್ಟಾಗಿ ಜ್ವರ, ಥಂಡಿ, ನೆಗಡಿ ಎಲ್ಲನೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮಳೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಆಹಾರ ಶೈಲಿನ ಬದಲಾಯಿಸ್ಕೊಳ್ಳೇಬೇಕು. ಮಳೆಗಾಲಕ್ಕೆ ತಕ್ಕಂಗೆ ಊಟ ತಿಂಡಿಯಲ್ಲೂ ಬದಲಾವಣೆ ಮಾಡ್ಕೊಳ್ಳೇಬೇಕು. ಇವತ್ತಿನ ರೆಸಿಪಿ ಅಂಥದ್ರಲ್ಲೇ ಒಂದು ಮೆಕ್ಸಿಕನ್ ಮಿಂಟ್ ಸಾಂಬಾರು ಸೊಪ್ಪು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಅದರ ಚಟ್ನಿನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇವತ್ತು ಎಲ್ಲರ ಮನೆಯಲ್ಲೂ ಸಾಂಬಾರು ಸೊಪ್ಪು ಇದ್ದೇ ಇರುತ್ತೆ. ನಮ್ಮ ಮನೇಲೂ ಒಂದು ದೊಡ್ಡ ಪಾಟಲ್ಲಿ ಹಾಕಿಟ್ಟಿದ್ದೀನಿ, ಹಾಗೆ ಬೆಳೀತಾ ಇದೆ. ಈ ಎಲೆನ ಹಾಗೆ ಸಾಮಾನ್ಯವಾದ ಎಲೆ ಅಂತ ತಿಳ್ಕೊಬೇಡಿ ನೀವು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಇದು ಸಣ್ಣ ಎಲೆಗಳು ಚಿಕ್ಕ ಚಿಕ್ಕ ಗಿಡ ಆದ್ರೂ ಕೂಡ ತುಂಬ ಔಷಧಿ ಗುಣಗಳನ್ನ ಹೊಂದಿದೆ. ಥಂಡಿ, ನೆಗಡಿಗಿದೆ ರಾಮಬಾಣ. ಏನು ಸಣ್ಣ ಮಕ್ಕಳಿಗೆ ಸಡನ್ನಾಗಿ ಕಫ ಸ್ಟಾರ್ಟ್ ಆಗಿಬಿಡುತ್ತೆ, ಆವಾಗ ಇದನ್ನು ತಲೆ ಮೇಲೆ ಹಾಕಿ ಒತ್ತಬೇಕು, ಇನ್ನು ಚಟ್ನಿ ಮಾಡ್ಕೊಂಡು ತಿನ್ನಬೇಕು, ಇಂಥವೆಲ್ಲ ತುಂಬ ಇದೆ. ಇದು ನಮ್ಮನೇಲಿ ನಾನು ಬೆಳೆಸಿರೋ ಸಾಂಬಾರು ಸೊಪ್ಪಿನ ಗಿಡಗಳು. ತುಂಬ ಚೆನ್ನಾಗಿ ಮಳೆಗಾಲದಲ್ಲಂತೂ ಸಖತ್ತಾಗಿ ಹಬ್ಕೊಂಡ್ಬಿಡ್ತವೆ. ಎಷ್ಟು ಎಲೆನ ಹೀಗೆ ತೆಗಿತಾ ಮುರಿತಾ ಹೋಗ್ತೀವಲ್ಲ, ಅಷ್ಟು ಚೆನ್ನಾಗಿ ಅದು ಗಿಡ ಬೆಳೀತಾ ಹೋಗುತ್ತೆ. ಆಯಿತು, ನಾನು ಸುಮಾರು ಎಲೆಗಳನ್ನು ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊತಾ ಇದ್ದೀನಿ. ಒಂದು ಸಲ ಕ್ಲೀನಾಗಿ ತೊಳೆದ್ಮೇಲೆ ತೊಟ್ಟನ್ನೆಲ್ಲ ತೆಗೆದುಬಿಡಿ. ಆಮೇಲೆ ಎಣ್ಣೆ ಬಿಸಿ ಮಾಡಿಕೊಂಡೆ. ಆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಸ್ವಲ್ಪ ಚಟಪಟ ಅಂತ ಹುರಿದ್ಮೇಲೆ ಒಂದು 3 ಹಸಿಮೆಣಸು ಹಾಕ್ಕೊಂಡೆ. ಹಸಿಮೆಣಸು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡೆ, ಯಾಕಂದರೆ ಈ ಚಟ್ನಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಹಸಿಮೆಣಸು ಸ್ವಲ್ಪ ಬಾಡಿದ್ಮೇಲೆ ಇಟ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅರ್ಧ ಕಪ್ಪಾಗುವಷ್ಟು ಫ್ರೆಶ್ ಆಗಿರೋ ತೆಂಗಿನ ತುರಿ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಬೆಂದಿರೋ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲೊಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿ ನೋಡಿಕೊಂಡು ಎಷ್ಟು ಬೇಕು ಅಂತ. ಮಾಡಿದರೆ ಸಖತ್ತಾಗಿರೋಂಥ ರುಚಿಯಾಗಿರುವಂಥ ಸಾಂಬಾರು ಸೊಪ್ಪಿನ ಚಟ್ನಿ ರೆಡಿಯಾಗಿರುತ್ತೆ. ಇದನ್ನು ನೀವು ಬಿಸಿ ಅನ್ನ ಜೊತೆ ಸ್ವಲ್ಪ ಮೊಸರು ಈ ಚಟ್ನಿ ಜೊತೆ ತಿಂದರೆ ವಾವ್ ಸಖತ್ತಾಗಿರುತ್ತೆ. ಬೆನಿಫಿಟ್ಸ್ ಇದೆ. ಆ ಕಡೆ ಇದು ಮನೆ ಮದ್ದೂ ಹೌದು, ರುಚಿಗೂ ಹೌದು. ಒಂದು 5 ನಿಮಿಷದಲ್ಲಿ ಆಗಿಬಿಡುವಂಥ ಚಟ್ಪಟ್ ರೆಸಿಪಿ. ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನ ನಾನು ಮಾಡಿರೋ ಅಡುಗೆನ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಮುಂಬರುವ ವಿಡಿಯೋದಲ್ಲಿ ಇನ್ನೂ ಹೊಸ ರೆಸಿಪಿ ಬೇರೆ ಥರದನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.